ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ ಸುಮಾರು ದಿನ ಆಗ್ಬಿಟ್ಟಿತ್ತು ವಿಡಿಯೋಗಳನ್ನ ನಿಮಗೆ ಕೊಟ್ಟು. ಈಗ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 3ನಲ್ಲಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಮಾಡ್ತಾ ಇದ್ದೆ. ಅದ್ರದ್ದು ಕಂಟಿನ್ಯೂಯೇಷನ್ ಪಾರ್ಟ್ ನೋಡಿ. ಇಲ್ಲಿ ತನಕ ನಾವು ಇಷ್ಟು ಫಾರ್ಮುಲಾ ಕಲ್ತಿದ್ದೀವಿ. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎ ಅಂದರೆ ಏನು, ಎ ಬೈ ಎಸ್. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಇ ಟು ದಿ ಪವರ್ ಎ ಟಿ 1 ಬೈ ಎಸ್ ಮೈನಸ್ ಎ. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ ಎ ಟಿ ಕಾಸ್ ಎ ಟಿ, ಸೈನ್ ಹೈಪರ್ಬೋಲಿಕ್ ಎ ಟಿ, ಕಾಸ್ ಹೈಪರ್ಬೋಲಿಕ್ ಎ ಟಿ. ಟಿ ಟು ದಿ ಪವರ್ ಎನ್ ನಲ್ಲಿ 2 ಫಾರ್ಮುಲಾ ಬರುತ್ತೆ. ಈ ಫಾರ್ಮುಲಾ ಯಾವಾಗಪ್ಪ ಅಂತಂದ್ರೆ ಎನ್ ಹೋಲ್ ನಂಬರ್ ಆಗಿದೆ 1 2 3 4 5. ಇದು ಯಾವಾಗಪ್ಪ ಅಂತಂದ್ರೆ ಫ್ರಾಕ್ಷನ್ 1/2 3/4 ಆ ಥರ ಬಂದಾಗ. ಇದರಲ್ಲಿ ಸುಮಾರು ಪ್ರಾಬ್ಲಮ್ಸ್ ಮಾಡಿದ್ದೆ ನಿಮಗೆ. ನೆಕ್ಸ್ಟ್ ನೋಡಿ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ ಟಿ ಕಾಸ್ 3t ಕಾಸ್ 5t. ನೋಡಿ ಎರಡೆರಡು ಇರೋದು ಮಾಡಿದ್ದೆ ಲಾಸ್ಟ್ ಕ್ಲಾಸಲ್ಲಿ. ಬರೀ 2 ಕಾಸ್ ಟಿ ಕಾಸ್ 3t ಆ ಥರದ್ದು. ಸಪೋಸ್ ಈ ಥರ 3 ಬಂದ್ಬಿಟ್ರೆ, 3 4 ಬಂದ್ಬಿಟ್ರೆ ಏನು ಮಾಡೋದು ನೋಡಿ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಈ ಥರ ಪ್ರಾಡಕ್ಟ್ ಇಲ್ಲ, ಇದು ಸ್ಪ್ಲಿಟ್ ಆಗಬೇಕು. ಸ್ಪ್ಲಿಟ್ ಅಂದರೆ ಕಾಸ್ ಟಿ ಪ್ಲಸ್ ಕಾಸ್ 3t ಪ್ಲಸ್ ಕಾಸ್ 5t ಆ ಥರ. ಪ್ಲಸ್ ಮಧ್ಯೆ ಪ್ಲಸ್ ಇದ್ರೆ ನೋಡಿ, ಕಾಸ್ ಎ ಟಿ ಫಾರ್ಮುಲಾ ಹಾಕ್ಬಿಟ್ರೆ ಬಂದ್ಬಿಡುತ್ತೆ. ಈಗ ಈ ಥರ ಕೊಟ್ಟಾಗ ನಾವೇನು ಮಾಡಬೇಕು, ಸ್ಪ್ಲಿಟ್ ಪ್ಲಸ್ ಮೈನಸ್ ಬರಂಗೆ ಬರ್ಕೋಬೇಕು. ಹೆಂಗ್ ಬರ್ಕೊಳ್ಳೋದು ಅಂದರೆ, ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಲಾಸ್ಟ್ ವಿಡಿಯೋನಲ್ಲಿ ಫಾರ್ಮುಲಾ ಹೇಳ್ಕೊಟ್ಟಿದ್ದೆ. 4 ಫಾರ್ಮುಲಾ: ಸೈನ್ ಎ ಕಾಸ್ ಬಿ, ಕಾಸ್ ಎ ಸೈನ್ ಬಿ, ಕಾಸ್ ಎ ಕಾಸ್ ಬಿ, ಸೈನ್ ಎ ಸೈನ್ ಬಿಗೆ ಫಾರ್ಮುಲಾ ಏನು ಅಂತ. ನಿಮಗೆ ಇಲ್ಲಿ ಬೇಕಾಗೋದು ಒಂದೇ ಒಂದು ಏನಪ್ಪಾ ಅಂತಂದ್ರೆ ಕಾಸ್ ಎ ಕಾಸ್ ಬಿ. ನೋಡಿ, ಕಾಸ್ ಎ ಕಾಸ್ ಬಿ ಅಂದರೆ 1/2 ಕಾಸ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಎ ಮೈನಸ್ ಬಿ. ಕಾಸ್ ಎ ಕಾಸ್ ಬಿಗೆ ಫಾರ್ಮುಲಾ ಇದು. ಈಗ ಈ 3 ಏನ್ ಮಾಡಬೇಕು, ಈ ಫಾರ್ಮುಲಾ ಯೂಸ್ ಮಾಡಿ ಸ್ಪ್ಲಿಟ್ ಮಾಡ್ಕೋಬೇಕು ಪ್ಲಸ್ ಬರಂಗೆ, ಆಯ್ತಾ. ಈಗ ಒಟ್ಟಿಗೆ 3 ಮಾಡೋಕ್ಕಾಗಲ್ಲ. ಫಸ್ಟ್ 2 ತಗೊಳ್ಳಿ. ಇವೆರಡು ತಗೊಳ್ಳೋಣ. ನೋಡಿ, ನಾನೇನು ಮಾಡ್ತೀನಿ, ಈ ಒಳಗಡೆ ಇದೆಯಲ್ಲ, ಇದಿಷ್ಟಕ್ಕೂ ಸೇರಿಸಿ ಎಫ್ ಆಫ್ ಟಿ ಅಂತ ತಗೊಳ್ತೀನಿ. ಈಗ ಎಫ್ ಆಫ್ ಟಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಎಫ್ ಆಫ್ ಟಿ ಅಂತಂದ್ರೆ ಕಾಸ್ ಟಿ ಕಾಸ್ 3t ಅಂತ, ಕಾಸ್ 3t ಕಾಸ್ 5t. ಇದನ್ನ ಸ್ಪ್ಲಿಟ್ ಮಾಡಬೇಕು ಅಂದ್ರೆ ಫಸ್ಟ್ ಕಾಸ್ ಟಿ ಕಾಸ್ 3t 2 ಬರ್ಕೊಳ್ಳೋಣ. ಫಸ್ಟ್ 2 ತಗೊಳ್ಳೋಣ. ಈಗ ಇದು ಕಾಸ್ ಎ ಕಾಸ್ ಬಿ ಫಾರ್ಮಲ್ ಇದೆ. ನೋಡಿ, ಕಾಸ್ ಎ ಕಾಸ್ ಬಿ ಏನ್ ಫಾರ್ಮುಲಾ, ಕಾಸ್ ಎ ಕಾಸ್ ಬಿ 1/2 ಕಾಸ್ ಎ ಪ್ಲಸ್ ಬಿ ಪ್ಲಸ್ ಕಾಸ್ ಎ ಮೈನಸ್ ಬಿ. ಈಗ ಇಲ್ಲಿ ಏನಿದೆಪ್ಪ, ಇಲ್ಲಿ ಇನ್ನೊಂದ್ಸಲಿ ಬರೀತೀನಿ ನೋಡಿ. ಎ ಜಾಗದಲ್ಲಿ ಟಿ ಇದೆ, ಬಿ ಜಾಗದಲ್ಲಿ 3t ಇದೆ. 1/2 ಕಾಸ್ ಟಿ ಪ್ಲಸ್ 3t ಪ್ಲಸ್ ಕಾಸ್ ಟಿ ಮೈನಸ್ 3t. ದಿಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, 1/2 ಕಾಸ್ 4t ಪ್ಲಸ್ ಕಾಸ್ ಮೈನಸ್ 2t. ನೋಡಿ, ಕಾಸ್ ಒಳಗಡೆ ಮೈನಸ್ ಬಂದ್ರು ಕಾಸ್ ಆಫ್ ಮೈನಸ್ ಥೀಟಾ ಅಂದ್ರೆ ಪ್ಲಸ್ ಕಾಸ್ ಥೀಟಾ. ಇದು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದಕ್ಕೆ ಇದೇನಾಗುತ್ತೆ, ಕಾಸ್ 4t ಪ್ಲಸ್ ಕಾಸ್ 2t. ಈಗ ನಮಗೆ ಇವೆರಡನ್ನ ಮಲ್ಟಿಪ್ಲೈ ಮಾಡಿದಾಗ ನೋಡಿ ಸ್ಪ್ಲಿಟ್ ಆಯ್ತು, 2 ಪ್ಲಸ್ ಅಂತ ಬಂತು ಮಧ್ಯ. ಈಗ ನಮಗೆ ಬೇಕಾಗಿರೋದೇನೋ ಇದ್ರ ಜೊತೆಗೆ ಇದು ಬೇಕು ಅಲ್ವಾ. ಅದಕ್ಕೆ ಈಗ ಕಾಸ್ ಟಿ ಕಾಸ್ 3t ಕಾಸ್ 5t ಅಂದ್ರೆ 1/2 ಕಾಸ್ 4t ಪ್ಲಸ್ ಕಾಸ್ 2t. ಅಂದ್ರೆ ಇವೆರಡರ ಜಾಗಕ್ಕೆ ಈ ಫಾರ್ಮುಲಾ ಹಾಕ್ತಾ ಇದ್ದೀನಿ. ಆನ್ಸರ್ ಬಂದಿದೆಯಲ್ಲ, ಅದು ಹಾಕ್ತಾ ಇದ್ದೀನಿ. ಇದನ್ನ ಹಂಗೆ ಬರೀತಾ ಇದ್ದೀನಿ ನೋಡಿ, ಕಾಸ್ 5t. ಈಗ ನೆಕ್ಸ್ಟ್ 1/2 ಪುನಃ ಇದನ್ನ ಕಾಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಕಾಸ್ 4t ಕಾಸ್ 5t ಪ್ಲಸ್ ಕಾಸ್ 2t ಕಾಸ್ 5t. ನೋಡಿ, ಪುನಃ ಇಲ್ಲಿ ಇನ್ನೂ 2 ಬಂತು. ಇದಕ್ಕೆ ಪುನಃ ಏನ್ ಮಾಡಬೇಕು, ಈ ಫಾರ್ಮುಲಾ ಯೂಸ್ ಮಾಡಬೇಕು. ನೋಡಿ, ದೊಡ್ಡದಾಗ್ಬೋದು, ಬಟ್ ಏನಾರ ಆಗಲಿ ಒಂದು ಲಾಜಿಕ್ ನೆನ್ಪಿಟ್ಕೊಳ್ಳಿ. ಏನಪ್ಪಾ ಅಂತಂದ್ರೆ, ಈ ತರ ಮಲ್ಟಿಪ್ಲಿಕೇಶನ್ ಇದ್ದಾಗ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಡೈರೆಕ್ಟ್ ಆಗಿ ಅಪ್ಲೈ ಮಾಡೋಕ್ಕಾಗಲ್ಲ. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡ್ಬೇಕಂದ್ರೆ ಮಧ್ಯ ಪ್ಲಸ್ ಮೈನಸ್ ಇದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ ಆನ್ಸರ್ಗಳು ಬರೀಬಹುದು. ನೋಡಿ, ಇವಾಗ ಇದಾದ್ಮೇಲೆ
1/2. ಈಗ ಇದಕ್ಕೆ ಫಾರ್ಮುಲಾ ಅಪ್ಲೈ ಮಾಡೋಣ. ಕಾಸ್ ಎ, ಒಂದು ಸೆಕೆಂಡ್ ನೋಡಿ, ಕಾಸ್ ಎ ಕಾಸ್ ಬಿ ಫಾರ್ಮುಲಾ ಇದೆ. ಕಾಸ್ ಎ ಕಾಸ್ ಬಿ ಅಂತಂದ್ರೆ ಏನು? 1/2 ಕಾಸ್ ಎ ಪ್ಲಸ್ ಬಿ 4t ಪ್ಲಸ್ 5t 4t ಪ್ಲಸ್ 5t ಪ್ಲಸ್ ಕಾಸ್ 4t ಮೈನಸ್ 5t. ನೋಡಿ ಇದಕ್ಕಾಯ್ತು. ಇದಕ್ಕೆ ಫಾರ್ಮುಲಾ ಅಪ್ಲೈ ಮಾಡಿದೆ. ಪ್ಲಸ್ ಪುನಃ ನೋಡಿ ಇಲ್ಲಿ ಇದಕ್ಕೆ ಅಪ್ಲೈ ಮಾಡಬೇಕು. 1/2 ನೋಡಿ ದೊಡ್ಡ ಬರ್ಬೋದು, ಬರಲಿ, ಬಟ್ ಏನು ಈ ಕಷ್ಟ ಏನಿಲ್ಲ, ಈಸಿ ಇದೆ. 1/2 ಕಾಸ್ 2t ಪ್ಲಸ್ 5t ಪ್ಲಸ್ ಕಾಸ್ 2t ಮೈನಸ್ 5t. ನೋಡಿ ಇವಾಗ 1/2, ಬೇಕಂದ್ರೆ ಇಲ್ಲೂ 1/2 ಇದೆ, ಇಲ್ಲೂ 1/2 ಇದೆ. ಕಾಮನ್ ಫ್ಯಾಕ್ಟರ್ ತೆಗೆದ್ಬಿಟ್ರೆ ಈಸಿ ಆಗುತ್ತೆ. ನೋಡಿ 1/2 ಪುನಃ ಕಾಮನ್ ಫ್ಯಾಕ್ಟರ್ ತೆಗಿತೀನಿ ಎರಡಕ್ಕೆ. ಅವಾಗ ಇಲ್ಲಿ ಒಳಗಡೆ ಏನು ಉಳಿತದೆ? ಕಾಸ್ 90 ಪ್ಲಸ್ ಕಾಸ್ 4t ಮೈನಸ್ 5t ಅಂದರೆ ಮೈನಸ್ ಟಿ ಪ್ಲಸ್ ಹಾಫ್ ತೆಗೆದ್ಬಿಟ್ಟಿದ್ದೀವಿ. ಕಾಸ್ 70 ಪ್ಲಸ್ ಕಾಸ್ ಮೈನಸ್ 3t. ಒನ್ ಬೈ ಟು ಇಂಟು 1/2 ಅಂದರೆ 1/4 ಕಾಸ್ 90 ಪ್ಲಸ್ ಕಾಸ್ ಟಿ ಪ್ಲಸ್ ಕಾಸ್ 70. ಇದು ಮೈನಸ್ ಇದ್ರೆ ಏನಿಲ್ಲ, ಪ್ಲಸ್ ಬರೀಬೋದು, ಕಾಸ್ 3t. ಈಗ ನಮಗೆ ಬೇಕಾಗಿರೋದೇನೋ ಇದೇನಿದ್ರದ್ದು, ಯಾವ್ದ್ರದ್ದು ಆನ್ಸರ್ ಇದು? ಕಾಸ್ ಟಿ, ಕಾಸ್ 3t, ಕಾಸ್ 5t. ನೋಡಿ ಇದನ್ನ ನಾವೀಗ ಈ ತರ ಬರೀಬೋದು. ಈ ತರ ಅಂದ್ರೆ ನೋಡಿ ಎಲ್ಲ ಸ್ಪ್ಲಿಟ್ ಆಗೋಯ್ತು. ಈಗ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡ್ಬೋದು. ಈಗ ನೋಡಿ ಎಲ್ಲ ಆಫ್ ಕಾಸ್ ಟಿ ಕಾಸ್ 3t ಕಾಸ್ 5t ಅಂತ ಬಂದ್ರೆ 1/4 ಎಲ್ಲ ಆಫ್ ನೋಡಿ ಸ್ಪ್ಲಿಟ್ ಮಾಡ್ಬಿಡ್ತೀನಿ. ಕಾಸ್ 90 ಪ್ಲಸ್ ಎಲ್ಲ ಆಫ್ ಕಾಸ್ ಟಿ ಪ್ಲಸ್ ಎಲ್ಲ ಆಫ್ ಕಾಸ್ 70 ಪ್ಲಸ್ ಎಲ್ಲ ಆಫ್ ಕಾಸ್ 3t. 1/4 ಎಲ್ಲ ಆಫ್ ಕಾಸ್ 90 ಅಂತಂದ್ರೆ ಏನು? ಕಾಸ್ 80 ಏನಪ್ಪ? s/s ಸ್ಕ್ವೇರ್ ಪ್ಲಸ್ ಎ ಅಂದರೆ 9 ಸ್ಕ್ವೇರ್ 81 ಪ್ಲಸ್ ಎಲ್ಲ ಆಫ್ ಕಾಸ್ ಟಿ ಅಂತಂದ್ರೆ s/s ಸ್ಕ್ವೇರ್ ಪ್ಲಸ್ 1. ಎಲ್ಲ ಆಫ್ ಕಾಸ್ 70 ಅಂದರೆ s/s ಸ್ಕ್ವೇರ್ ಪ್ಲಸ್ 49 ಪ್ಲಸ್ s/s ಸ್ಕ್ವೇರ್ ಪ್ಲಸ್ 9. ನೋಡಿ ಈ ತರ ಯಾವುದೇ ಮೂರು ಟರ್ಮ್ ಬರಲಿ, 4 ಟರ್ಮ್ ಏನೇ ಬರಲಿ, ಸೈನ್ ಎ ಕಾಸ್ ಬಿ, ಕಾಸ್ ಎ ಸೈನ್ ಬಿ, ಕಾಸ್ ಎ ಕಾಸ್ ಬಿ, ಸೈನ್ ಎ ಸೈನ್ ಬಿ, 4 ಫಾರ್ಮುಲಾ ಯೂಸ್ ಮಾಡಿದ್ರೆ ಅದು ಮಲ್ಟಿಪ್ಲಿಕೇಶನ್ ಇದ್ದದ್ದು ಏನಾಗುತ್ತೆ? ಇಲ್ಲ ಪ್ಲಸ್ ಅಥವಾ ಮೈನಸ್ ಬರುತ್ತೆ ಮಧ್ಯ. ಪ್ಲಸ್ ಮೈನಸ್ ಬಂದರೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಪ್ಲೈ ಮಾಡೋದು ಸುಲಭ. ನೋಡಿ ಇದೊಂದು ನೆನ್ಪಿಟ್ಕೊಳ್ಳಿ, ಇದು ಎಕ್ಸಾಮ್ ಕೇಳಿದ್ದಾರೆ ಈ ಥರ ಪ್ರಶ್ನೆ. ನೋಡಿ ಈಗ ನಿಮಗೆ 3 ಬಂದಾಗ ಗೊತ್ತಾಯ್ತು. ನೋಡಿ ನೆಕ್ಸ್ಟು ಈಗ ಇದ್ರ ಮೇಲೆ ಮಾಡ್ತೀನಿ ಲೆಕ್ಕ, ಆಯ್ತಾ? ನೋಡಿ ಎಲ್ಲ ಆಫ್ t ಟು ದಿ ಪವರ್ 3 ಬಂತು. ವಾಟ್ ಈಸ್ ಎಲ್ ಆಫ್ t ಟು ದಿ ಪವರ್ 3? ನೋಡಿ t ಟು ದಿ ಪವರ್ n ಫಾರ್ಮುಲಾ ಏನು? 2 ಇದೆ. 2ರಲ್ಲಿ ಇದು ಹೋಲ್ ನಂಬರ್ ಬಂದಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಹೋಲ್ ನಂಬರ್ ಅಂದ್ರೆ 1 2 3 ಅಂತ ಬಂದಾಗ ನೋಡಿ ಈ ಫಾರ್ಮುಲಾ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ s ಟು ದಿ ಪವರ್ n ಪ್ಲಸ್ 1 ಅಂತ. ನೋಡಿ n ಫ್ಯಾಕ್ಟೋರಿಯಲ್ s ಟು ದಿ ಪವರ್ n ಪ್ಲಸ್ 1. ಇದು ಯಾವಾಗಪ್ಪ ಅಂತಂದ್ರೆ n is equal to 1 2 3 ಈ ತರ ಹೋಲ್ ನಂಬರ್ಸ್ ಬಂದಾಗ. ಫ್ರಾಕ್ಷನ್ ಬಂದಾಗ 1/2 3/2 5/2 ಆ ತರ ಬರುತ್ತೆ. ಅವಾಗ ಆ ಫಾರ್ಮುಲಾ ಯೂಸ್ ಮಾಡೋದು, ಆಯ್ತಾ? ಈಗ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ t ಟು ದಿ ಪವರ್ 3 ಇತ್ತು ಅನ್ಕೊಳ್ಳಿ. ಈಗ n ಅಂತಂದ್ರೆ ಹೋಲ್ ನಂಬರ್ 1 2 3 ಆ ತರ ಇದೆ. ಏನ್ ಫಾರ್ಮುಲಾ? n ಜಾಗಕ್ಕೆ 3 ಹಾಕಲಿ. n ಜಾಗದಲ್ಲಿ 3 ಇದೆ, s ಟು ದಿ ಪವರ್ 3 ಪ್ಲಸ್ 1. ವಾಟ್ ಈಸ್ 3 ಫ್ಯಾಕ್ಟೋರಿಯಲ್? 3 ಫ್ಯಾಕ್ಟರ್ ನೋಡಿ ಈ ತರ ಬರೆದ್ರೆ ಫ್ಯಾಕ್ಟೋರಿಯಲ್ ಅಂತ, ಈ ತರ ಬರೆದ್ರೆ ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಅಂದ್ರೆ 3 ಇಂಟು 2 ಇಂಟು 1 ಡಿವೈಡೆಡ್ ಬೈ s ಟು ದಿ ಪವರ್ 4 ಅಂದ್ರೆ 6/s ಟು ದಿ ಪವರ್ 4 ಅಂತ. ಸರಿನಾ? ಈ ತರ. ಅದೇ ತರ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ t ಸ್ಕ್ವೇರ್ ಬಂತು ಅಂತ. n ಜಾಗದಲ್ಲಿ 2 ಇದೆ, 2 ಫ್ಯಾಕ್ಟೋರಿಯಲ್ s ಟು ದಿ ಪವರ್ 2 ಪ್ಲಸ್ 1. 2 ಫ್ಯಾಕ್ಟೋರಿಯಲ್ ಅಂದ್ರೆ 2 ಇಂಟು 1 2/s ಟು ದಿ ಪವರ್ 3.
ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಟಿ ಅಂದರೆ ಟಿ ಟು ದಿ ಪವರ್ 1 ಅಂತ 1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಸ್ ಟು ದಿ ಪವರ್ 1 ಪ್ಲಸ್ 1 ಬೈ ಎಸ್ ಸ್ಕ್ವೇರ್. ನೋಡಿ, ಈ ಥರ ಯಾವ್ದಾರ ಬರಲಿ, ಟಿ ಟು ದಿ ಪವರ್ ಎಷ್ಟಾರ ಬರಲಿ, ಹೋಲ್ ನಂಬರ್ ಬಂದಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಇನ್ನೊಂದು ಮಾಡೋಣ. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಟಿ ಟು ದಿ ಪವರ್ 5 ಫ್ಯಾಕ್ಟೋರಿಯಲ್ ಎಸ್ ಟು ದಿ ಪವರ್ 5 ಪ್ಲಸ್ 1. 5 ಫ್ಯಾಕ್ಟೋರಿಯಲ್ ಅಂದರೆ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ ಎಸ್ ಟು ದಿ ಪವರ್ 6. 5 4s are 20, 23s are 60, 120 by s to the power 6. ನೋಡಿ, ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಈ ಥರ ಟಿ ಟು ದಿ ಪವರ್ ಎನ್ ಅಂತ ಬಂದಾಗ ಹಿಂಗೆ ಮಾಡಬೇಕು. ಅದು ಎನ್ ಹೋಲ್ ನಂಬರ್ ಇದೆ. ಸಪೋಸ್ ಎನ್ ಫ್ರಾಕ್ಷನ್ ಬಂದ್ಬಿಡ್ತು ಅಂದ್ಕೊಳ್ಳಿ. ಇವಾಗ ಟಿ ಟು ದಿ ಪವರ್ ಎಲ್ ಆಫ್ ಟಿ ಟು ದಿ ಪವರ್ ಎನ್ ಇಸ್ ಈಕ್ವಲ್ ಟು ಗಾಮಾ ಫಂಕ್ಷನ್ ಅಂತ. ಇದಕ್ಕೆ ಗಾಮಾ ಫಂಕ್ಷನ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎಸ್ ಟು ದಿ ಪವರ್ ಎನ್ ಪ್ಲಸ್ 1. ನೋಡಿ, ಹಿಂಗೆ ಬರೆದ್ರೆ ಇದು ಗಾಮಾ ಅಂತ, ಗಾಮಾ ಫಂಕ್ಷನ್ ಅಂತ. ಇದು ಯಾವಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕಂದ್ರೆ, ನೋಡಿ, ಎನ್ ನಿಮ್ಗೆ ಏನಾದ್ರೂ 1/2, 3/2, 5/2, -1/2, -3/2 ಈ ಥರ ಬಂದಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಆಯ್ತಾ? ಈಗ ಗಾಮಾ ಫಂಕ್ಷನ್ ಹೆಂಗೆ ಕಂಡುಹಿಡಿಯೋದು ಅಂತ ಫಸ್ಟ್ ಹೆಂಗೆ ಕಂಡುಹಿಡಿಯೋದು ನೋಡ್ಕೊಬಿಡೋಣ. ಈಗ ಗಾಮಾ 1/2 ಹೆಂಗೆ ಕಂಡುಹಿಡಿಯೋದು, ಗಾಮಾ 3/2 ಹೆಂಗೆ ಕಂಡುಹಿಡಿಯೋದು, ಗಾಮಾ 5/2 ಅದು ಕಂಡುಹಿಡಿಯೋಕ್ಕೆ ಒಂದು ಫಾರ್ಮುಲಾ ಇದೆ. ಆಯ್ತಾ? ಆ ಫಾರ್ಮುಲಾ ನೆನ್ಪಿಟ್ಕೊಬಿಟ್ರೆ ಆರಾಮಾಗಿ ಕಂಡುಹಿಡ್ಕೋಬೋದು. ನೋಡಿ, ಗಾಮಾ ಫಂಕ್ಷನ್ n/2 ಕಂಡುಹಿಡಿಬೇಕಂದ್ರೆ, n/2 ಅಂದರೆ n ಏನಾರ ಆಗಲಿ. ನೋಡಿ, ಎನ್ಗೆ 1 ಹಾಕೊಂಡ್ರೆ ಇದು 1/2 ಆಯ್ತದೆ, ಎನ್ಗೆ 3 ಹಾಕೊಂಡ್ರೆ 3/2 ಆಯ್ತದೆ, ಎನ್ಗೆ 5 ಹಾಕೊಂಡ್ರೆ 5/2 ಆಯ್ತದೆ. ನೋಡಿ, ಗಾಮಾ n/2ಗೆ ಒಂದು ಫಾರ್ಮುಲಾ ಇದೆ. ಏನಪ್ಪಾ ಅಂತಂದ್ರೆ n-1 ಫ್ಯಾಕ್ಟೋರಿಯಲ್ ರೂಟ್ ಪೈ ಅಂತ ಡಿವೈಡೆಡ್ ಬೈ n-1/2 ಫ್ಯಾಕ್ಟೋರಿಯಲ್ ಇಂಟು 2 ಟು ದಿ ಪವರ್ n-1. ನೋಡಿ, ಗಾಮಾ ಫಂಕ್ಷನ್ ಆಫ್ n/2 2 ಬಿಡಿ, 2 ಕಾಮನ್, 2 ಏನು ಚೇಂಜ್ ಆಗಲ್ಲ, ಇಲ್ಲಿ ಚೇಂಜ್ ಆಯ್ತಾ ಇರ್ತದೆ. ಎನ್ಗೆ 1 ಹಾಕೊಂಡ್ರೆ ಗಾಮಾ 1/2 ಎಷ್ಟು ಅಂತ ಬರುತ್ತೆ. ಎನ್ಗೆ 2 ಹಾಕೊಂಡ್ರೆ 2 ಬೇಡ, 2 ಹಾಕೊಂಡ್ರೆ 2/2 1 ಅಂತ ಬಂದ್ಬಿಡ್ತದೆ. ಬೇಡ, ಕಂಡುಹಿಡ್ಕೋಬೋದು, ಏನು ಬೇಕಾದ್ರೆ ಕಂಡುಹಿಡಿಬೋದು. ಇಲ್ಲಿ 3 ಹಾಕೊಂಡ್ರೆ 3/2 ನಾನು ಕಂಡುಹಿಡಿತಾ ಇದ್ದೀನಿ. ನೋಡಿ, ಇದು ಈ ಥರ ಎನ್ 1/2 ಆದಾಗ ಏನು ಕಂಡುಹಿಡಿಯೋದು, 3/2, 5/2, 7/2 ಎಷ್ಟು ಬೇಕಾದ್ರೂ ಕಂಡುಹಿಡ್ಕೋಬೋದು, ಯಾವ್ದು ಬೇಕಾದ್ರೂ. ಈಗ ನಾನು ಎನ್ಗೆ 1 ಹಾಕ್ತೀನಿ, ಎನ್ಗೆ 1 ಹಾಕೊಂಡ್ರೆ ದಿಸ್ ಬಿಕಮ್ಸ್ 1/2. ನೋಡಿ, ಇವೆಲ್ಲ ಬಂದ್ಬಿಡ್ತವೆ. ಗಾಮಾ 1/2 ವ್ಯಾಲ್ಯೂ ಬೇಕಾಗಿರ್ತದೆ. ನೀವು ನೆನ್ಪಿಟ್ಕೊಬಿಟ್ರೆ ಹೆಂಗ್ ಬಂತು ಅಂತ ತೋರಿಸ್ತೀನಿ, ನೆನ್ಪಿಟ್ಕೋಬೋದು. ಆಯ್ತಾ? ನೋಡಿ, ಗಾಮಾ n/2ಗೆ ಇದು ಫಾರ್ಮುಲಾ, ಇದನ್ನು ನೆನ್ಪಿಟ್ಕೊಳ್ಳಿ. ಗಾಮಾ 1/2 ಕಂಡುಹಿಡಿಬೇಕಂದ್ರೆ ನೋಡಿ, ಎನ್ ಜಾಗಕ್ಕೆ ಏನು ಹಾಕೊಂಡೆ, 1 ಹಾಕೊಂಡೆ. ಇಲ್ಲಿ ಎಲ್ಲೆಲ್ಲಿ ಎನ್ ಆಯ್ತೋ 1 ಹಾಕೋಬೇಕು. ನೋಡಿ, 1-1 ಫ್ಯಾಕ್ಟೋರಿಯಲ್ ರೂಟ್ ಪೈ ಡಿವೈಡ್ ಬೈ 1-1/2 ಫ್ಯಾಕ್ಟೋರಿಯಲ್ 2 ಟು ದಿ ಪವರ್ 1-1. 1-1 ಅಂದರೆ 0 ಫ್ಯಾಕ್ಟೋರಿಯಲ್ ಇಂಟು ರೂಟ್ ಪೈ ಡಿವೈಡೆಡ್ ಬೈ 0/2 ಆಗುತ್ತೆ. 0/2 ಅಂತಂದ್ರೆ ದಿಸ್ ಇಸ್ 0 ಫ್ಯಾಕ್ಟೋರಿಯಲ್ 2 ಟು ದಿ ಪವರ್ 0. ಈಗ ನೋಡಿ, 0 ಫ್ಯಾಕ್ಟೋರಿಯಲ್ ಅಂದರೆ 1 ನೆನ್ಪಿಟ್ಕೊಳ್ಳಿ. 0 ಫ್ಯಾಕ್ಟೋರಿಯಲ್ ಅಂದರೆ 1 ಇಂಟು ರೂಟ್ ಪೈ, ಇದು 1, 2 ಟು ದಿ ಪವರ್ 0 ಅಂದರೆ 1, therefore ಆನ್ಸರ್ ಈಸ್ ರೂಟ್ ಪೈ. ತುಂಬ ನೆನ್ಪಿಟ್ಕೊಳ್ಳಿ ಇದನ್ನ. ಗಾಮಾ ಫಂಕ್ಷನ್ ಆಫ್ 1/2 ಅಂತಂದ್ರೆ ರೂಟ್ ಪೈ, ಸರಿನಾ? ಗಾಮಾ ಫಂಕ್ಷನ್ ಆಫ್ 1/2 ಅಂದ್ರೆ ಏನೋ ರೂಟ್ ಪೈ. ಇದೇ ತರ 3/2, 5/2, 7/2 ಇಷ್ಟನ್ನು ಕಂಡುಹಿಡಿತೀನಿ. ನೋಡಿ, ಗಾಮಾ ಫಂಕ್ಷನ್ 3/2 ಕಂಡುಹಿಡಿಬೇಕಂತಂದ್ರೆ n ಜಾಗಕ್ಕೆ 3 ಹಾಕೋಬೇಕು. ನೋಡಿ, 3 ಹಾಕೊಳ್ಳಿ. 3-1 ರೂಟ್ ಪೈ ಡಿವೈಡೆಡ್ ಬೈ 3-1/2 2 ಟು ದಿ ಪವರ್ 3-1. ಇದು 2 ಫ್ಯಾಕ್ಟೋರಿಯಲ್ ರೂಟ್ ಪೈ ಡಿವೈಡೆಡ್ ಬೈ 2/2 ಫ್ಯಾಕ್ಟೋರಿಯಲ್ 2 ಟು ದಿ ಪವರ್ 2. 2 ಫ್ಯಾಕ್ಟೋರಿಯಲ್ ಅಂತಂದ್ರೆ
2 into 1 root pi divided by 2 by 2 ಅಂದರೆ ಕ್ಯಾನ್ಸಲ್, 1 ಫ್ಯಾಕ್ಟೋರಿಯಲ್ ಅಂದರೆ 1 ಆಗುತ್ತೆ. 2 to the power 2 ಅಂತಂದರೆ 4. 2 1s 2 2s square root of pi by 2. ನೋಡಿ, ಗಾಮಾ ಫಂಕ್ಷನ್ ಆಫ್ 3 by 2, ಗಾಮಾ 3 by 2 ಅಂತಂದರೆ ಆನ್ಸರ್ ಏನಪ್ಪ? ರೂಟ್ pi by 2. ಹೆಂಗೆ ಬಂತು? ಇದೊಂದು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಯಾವ್ದು ಬೇಕಾದ್ರೆ ಕಂಡುಹಿಡಿಬೋದು. 3 by 2, 5 by 2, 7 by 2 ಏನು ಬೇಕಾದ್ರೆ ಕಂಡುಹಿಡಿಬೋದು. ಈಗ 5 by 2 ಬರೋಣ. ಗಾಮಾ ಫಂಕ್ಷನ್ ಆಫ್ 5 by 2 ಆಯಿತಾ? ನೋಡಿ, 5 by 2 ಅಂತ ಬಂದಾಗ ಏನಾಗುತ್ತೆ ನೋಡಿ, ಇಲ್ಲಿ 5 ಆಗುತ್ತೆ, ಇಲ್ಲೂ 5 ಬರುತ್ತೆ, ಇಲ್ಲೂ 5 ಬರುತ್ತೆ, ಇಲ್ಲಿ 5 ಫ್ಯಾಕ್ಟೋರಿಯಲ್ ಅಂತ ಬರುತ್ತೆ, ಇಲ್ಲಿ 5 minus 1 by 2 4 by 2 2 to the power 5 minus 1 ಅಂದರೆ 4 ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡೋದಷ್ಟೇ. ನೋಡಿ, 5 ಫ್ಯಾಕ್ಟೋರಿಯಲ್ ಅಂದರೆ 5 into 4 into 3 into 2 into 1 root pi divided by 4 by 2 ಅಂದರೆ 2 ಫ್ಯಾಕ್ಟೋರಿಯಲ್ 2 into 1 2 to the power 4 ಅಂದರೆ 2 into 2 into 4 ಟೈಮ್ಸ್ ಮಾಡ್ಕೊಳ್ಳಿ. 2 into 1 2 into 1 ಕ್ಯಾನ್ಸಲ್, 2 to 4 ಕ್ಯಾನ್ಸಲ್ ಆಗುತ್ತೆ. 5 3s 15, 15 by 4 15 root pi by 4 15 root pi by 4. ನೋಡಿ, ಯಾವುದೇ ಒಂದು 3 by 2 5 by 2 7 by 2 ಏನೇ ಕಂಡುಹಿಡಿಬೇಕಂದ್ರೆ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. n ಜಾಗದಲ್ಲಿ ಏನು ಬರೀತೀರಾ ಅಲ್ಲಿ n ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಫ್ಯಾಕ್ಟೋರಿಯಲ್ ಅಂತ ಬರುತ್ತೆ. ಫ್ಯಾಕ್ಟೋರಿಯಲ್ ಅಂತ ಬಂದರೆ ಗೊತ್ತಲ್ಲ, 4 ಫ್ಯಾಕ್ಟೋರಿಯಲ್ ಅಂತ ಬಂದರೆ 4 into 3 into 2 into 1 ಆ ಥರ ಮಾಡ್ಕೊಂಡು ಹೋಗ್ತದೆ. ಈಗ ಇದ್ರ ಮೇಲೆ ಒಂದು ಲೆಕ್ಕ ಮಾಡೋಣ. ಮೈನಸ್ ತಿರ್ಲಿ, ಮೈನಸ್ ಒಂದು ಹೇಳ್ಕೊಡ್ಬೇಕು, ಮೈನಸ್ ಬಂದಾಗ ಹೇಳ್ತೀನಿ. Find Laplace transform of root t plus t square plus 3t. ನೋಡಿ, ನಾನೇ ಒಂದು ಲೆಕ್ಕ ಹಾಕೊಂಡಿದ್ದೀನಿ. Find Laplace transform of root t plus t square plus 3 into t. ನೋಡಿ, ಈ ಥರ ಬಂದಾಗ ಏನು ಮಾಡಬೇಕು? ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಸ್ಪ್ಲಿಟ್ ಮಾಡ್ಬೇಕು. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಟಿ ಸ್ಕ್ವೇರ್ 3 into ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಟಿ. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ರೂಟ್ ಟಿ ಅಂತಂದ್ರೆ ಏನು? ಟಿ ಟು ದಿ ಪವರ್ 1 by 2 ಪ್ಲಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಟಿ ಸ್ಕ್ವೇರ್ ಪ್ಲಸ್ 3 into ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಟಿ. ನೋಡಿ, ಇವಾಗ ಈ ಥರ ಬಂದಾಗ 1 by 2 3 by 2 ಪವರಲ್ಲಿ ಬಂದಾಗ ನಾವೇನು ಮಾಡಬೇಕು? ಈ ಫಾರ್ಮುಲಾ ಯೂಸ್ ಮಾಡಬೇಕು ಅಲ್ವಾ? ಗಾಮಾ ಫಂಕ್ಷನ್ n+1 ಅಂದರೆ 1 by 2 plus 1 ಡಿವೈಡೆಡ್ ಬೈ s to the power 1 by 2 plus 1. ನೋಡಿ, ಇದು ಬಂದಾಗ ಈ ಫಾರ್ಮುಲಾ ಯೂಸ್ ಮಾಡ್ಬೇಕು, ನೆನ್ಪಿಟ್ಕೊಳ್ಳಿ. ಗಾಮಾ ಫಂಕ್ಷನ್ ಬರೋದು ಇಲ್ಲಿ ಹೋಲ್ ನಂಬರ್ಸ್ ಇದ್ದಾಗ ಇದು ಪ್ಲಸ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಟಿ ಸ್ಕ್ವೇರ್ ಅಂದರೆ 2 ಫ್ಯಾಕ್ಟೋರಿಯಲ್ s to the power 2 plus 1 plus 3 into Laplace transform of 1 ಅಂತಂದ್ರೆ 1 factorial divided by s to the power 1 plus 1. ಗಾಮಾ ಫಂಕ್ಷನ್ 1 by 2 plus 1 ಅಂತಂದ್ರೆ LCM ತಗೊಳ್ಳಿ, 2 1 plus 2 divided by s to the power 2 1 plus 2 plus 2 into 1 s to the power 3 plus 3 by s square. ಈಗ ನೋಡಿ, ಗಾಮಾ ಫಂಕ್ಷನ್ 3 by 2 ಬಂತು. 3 by 2 divided by s to the power 3 by 2 plus 2 ಫ್ಯಾಕ್ಟೋರಿಯಲ್ ಅಂದರೆ 2 s cube plus 3 by s square. ಈಗ ಗಾಮಾ ಫಂಕ್ಷನ್ 3 by 2 ಕಂಡುಹಿಡಿಬೇಕು. ಹಿಂದೆ ಕಂಡುಹಿಡಿದ್ನಲ್ಲ, ಗಾಮಾ ಫಂಕ್ಷನ್ 3 by 2 ಕಂಡುಹಿಡಿದಾಗ ಏನು ಬಂತು? ರೂಟ್ pi by 2 ಬಂದಿತ್ತು ಅಲ್ವಾ? ಇದಕ್ಕೆ ಏನು ಮಾಡಬೇಕು? ಸ್ಕ್ವೇರ್ ರೂಟ್ ಆಫ್ pi by, ಹಿಂದೆ ಕಂಡುಹಿಡಿದ್ನಲ್ಲ, ಅದಕ್ಕೆ ಇದು ಮಾಡ್ತಾ ಇಲ್ಲ, ಡೈರೆಕ್ಟ್ ಆನ್ಸರ್ ಬರೀತೀನಿ. ದಿಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ pi by 2 divided by s to the power 3 by 2 plus 2 by s cube plus 3 by s square. This is the Laplace transform of this function. ನೋಡಿ, ಈ ಥರ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಅಲ್ಲಿ ಏನಾದರೂ ನಿಮಗೆ ಟಿ ಟು ದಿ ಪವರ್ n ಬಂದಾಗ ಹೋಲ್ ನಂಬರ್ ಬಂದರೆ ಈ ಫಾರ್ಮುಲಾ,
1/2, 3/2, 5/2 ಅಥವಾ ಮೈನಸ್ ಬಂದರೆ ಈ ಫಾರ್ಮುಲಾ ಹಾಕಬೇಕು. ಮೈನಸ್ ಕಂಡುಹಿಡಿಯೋದು ಹೇಳ್ಕೊಟ್ಟಿಲ್ಲ, ಹೇಳ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ನೋಡಿ, ಈಗ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೋಡಿ, ಇನ್ನೂ ಒಂದಷ್ಟು ಪ್ರಾಬ್ಲಮ್ಸ್ ಇದ್ದಾವೆ. ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಸುಮಾರು ಟೈಪ್ ಲೆಕ್ಕಗಳು ಹೇಳ್ಕೊಟ್ಟಿದ್ದೀನಿ. ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ನನ್ನ ವಿಡಿಯೋ ನೋಡ್ತಾ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನ ಸಲ್ಲಿಸ್ತಾ ಈ ಕ್ಲಾಸ್ ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ವಿಡಿಯೋನ ಹೆಚ್ಚು ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.